ಈ ಬಾರಿಯ ಪಿಯು ಫಲಿತಾಂಶ ಹೊರಬಿದ್ದಿದ್ದು ಮಂಗಳೂರಿನ ಕೆನರಾ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ದೀಪಶ್ರೀ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಯಾವುದೇ ಟ್ಯೂಷನ್ ತರಬೇತಿ ಪಡೆಯದೆ ಕಾಲೇಜಿನಲ್ಲಿ ಕಲಿಸಿದ್ದನ್ನ ಓದಿ 600ಕ್ಕೆ ಬರೋಬ್ಬರಿ 599 ಅಂಕ ಗಳಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳ ಜೊತೆಗೆ ಖುಷಿಯನ್ನು ಹಂಚಿಕೊಂಡ ದೀಪಶ್ರೀ, ನನಗೆ ತುಂಬಾ ಖುಷಿಯಾಗಿದೆ. ನನ್ನ ಈ ಸಾಧನೆಗೆ ನನ್ನ ಹೆತ್ತವರು, ಶಿಕ್ಷಕರ ಜೊತೆಗೆ ನನ್ನ ಸಹಪಾಠಿಗಳು ಕಾರಣ. ಇದರಲ್ಲಿ ನನ್ನ ಹೆತ್ತವರ ಪರಿಶ್ರಮ ಅತಿ ಹೆಚ್ಚಿದೆ. ನಾನು ರಾತ್ರಿ 2 ಗಂಟೆ ತನಕ ಓದ್ತಾ ಇದ್ದೆ. ಮುಂದೆ ನಾನು CA ಮಾಡುವ ಗುರಿ ಹೊಂದಿದ್ದೇನೆ ಅಂತ ಹೇಳಿದರು. ನಮಸ್ತೆ, ನಾನು ದೀಪಶ್ರೀ ಎಸ್. ಇವತ್ತು ಸೆಕೆಂಡ್ PU ರಿಸಲ್ಟ್ ಬಂದಿದೆ. ನನಗೆ 599 ಔಟ್ ಆಫ್ 600 ಸಿಕ್ಕಿದೆ ಕಾಮರ್ಸಲ್ಲಿ. ಸೊ ನನಗೆ ತುಂಬ ಖುಷಿ ಆಗ್ತಾ ಉಂಟು. ಇದರಲ್ಲಿ ಎಲ್ಲ ಲೆಕ್ಚರರ್ಸ್, ಪೇರೆಂಟ್ಸ್ ಮತ್ತು ಎಲ್ಲರ ಫ್ರೆಂಡ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರಿಗೆಲ್ಲ ನಾನು ಥ್ಯಾಂಕ್ ಯು ಹೇಳಬೇಕಂತ ಇಲ್ಲಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಫಸ್ಟ್ ಆಫ್ ಆಲ್ ಲೆಕ್ಚರರ್ಸ್ ತುಂಬ ಡೆಡಿಕೇಟ್ ಮಾಡ್ತಿದ್ರು. ನನಗೆ ಎಲ್ಲ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಆಮೇಲೆ ಪೇರೆಂಟ್ಸ್ ಕೂಡ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಅಂದರೆ ಸಪೋರ್ಟ್ ಕೊಟ್ಟಿದ್ದಾರೆ. ಆಮೇಲೆ ಗಾಡ್ಸ್ ಗ್ರೇಸ್ ಕೂಡ ಇತ್ತು. ಹಾಗೆ ಇದು ಪಾಸಿಬಲ್ ಆಯ್ತು ಅಂತ ಹೇಳ್ಬೋದು. ನಾನೊಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಲಿನ ಕುರವಳ್ಳಿಯ ವಾಗ್ದೇವಿ PU ಕಾಲೇಜಿನ ವಿದ್ಯಾರ್ಥಿನಿ ದೀಕ್ಷಾ ಅವರು ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 599 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 2ನೇ ಸ್ಥಾನ ಗಳಿಸಿದ್ದಾರೆ. ದೀಕ್ಷಾ ಅವರ ತಂದೆ ರಾಘವೇಂದ್ರ ಕಲ್ಕೂರ್ ಮೇಲಗವಳ್ಳಿಯಲ್ಲಿ ಶಿಕ್ಷಕರಾಗಿದ್ದು, ತಾಯಿ ಉಷಾ ತೀರ್ಥಹಳ್ಳಿಯ ಬಾಲಕಿಯರ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಗಳು ರಾಜ್ಯಕ್ಕೆ 2ನೇ ಟಾಪರ್ ಆಗಿದ್ದಕ್ಕೆ ಕುಟುಂಬದಲ್ಲಿ ಸಂತಸ ಮನೆ ಮಾಡಿದ್ದು ಸಿಹಿ ತಿನ್ನಿಸಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಎಷ್ಟು ಬರುತ್ತೆ ಅಂತ ಏನು ಮಾತಾಡಬೇಕು ಅಂತ ನನಗೆ ನಿಜ ಗೊತ್ತಿಲ್ಲ. ಬಟ್ ನನ್ನ ಕಾಲೇಜು, ನಮ್ಮ ಪ್ರೆಸಿಡೆಂಟು, ಮಮತಾ ಮ್ಯಾಮು, ಲೆಕ್ಚರರ್ಸು ಎಲ್ಲರಿಗೂ ಥ್ಯಾಂಕ್ಸು. ನನ್ನ ಪೇರೆಂಟ್ಸ್ಗೂ ಥ್ಯಾಂಕ್ಸು. ಮತ್ತು ನನ್ನ ಫ್ರೆಂಡ್ಸ್ ಸಹಿತ ತುಂಬ ಒಳ್ಳೆಯವರಿದ್ರು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಸಿಗುವಂಥ ಒಂದು ಸಂತೋಷ ಅದಕ್ಕೆ ಹಂಚಿದೆ. ಅದು ನಮ್ಮ ಕಾಲೇಜಿಗೆ ಒಂದು ಭಾರಿ ವಿಷಯ. ದ್ವಿತೀಯ PUC ಫಲಿತಾಂಶ ಪ್ರಕಟವಾಗಿದ್ದು, ತುಮಕೂರಿನ ವಿದ್ಯಾನಿಧಿ ಕಾಲೇಜಿನ ದ್ವಿತೀಯ PU ವಿದ್ಯಾರ್ಥಿನಿ ಶ್ರೀಲಕ್ಷ್ಮಿ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ 4ನೇ ಸ್ಥಾನ ಹಾಗೂ ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ತುಮಕೂರಿನ ಅಕ್ಕಿ ವ್ಯಾಪಾರಿ ರಾಜು ಹಾಗೂ ಪ್ರಭಾವತಿ ದಂಪತಿಯ ಪುತ್ರಿ ಶ್ರೀಲಕ್ಷ್ಮಿ 600 ಅಂಕಗಳಿಗೆ 596 ಅಂಕ ಪಡೆದಿದ್ದಾರೆ. ಆಡಳಿತ ಮಂಡಳಿಯಿಂದ ಕಾಲೇಜು ಕ್ಯಾಂಪಸ್ನಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿ ಶ್ರೀಲಕ್ಷ್ಮಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಶಿವಮೊಗ್ಗದಲ್ಲಿ DCC ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಶೋಭಾ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. DCC ಬ್ಯಾಂಕ್ನಲ್ಲಿ ನಕಲಿ ಗೋಲ್ಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಗೋಪಾಲಗೌಡ ಬಡಾವಣೆಯ ನಿವಾಸದ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ. 3 ಪ್ರತ್ಯೇಕ ವಾಹನಗಳಲ್ಲಿ ಆಗಮಿಸಿದ್ದ 8ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದಿಂದ ದಾಳಿ ಹಾಗೂ ಪರಿಶೀಲನಾ ಕಾರ್ಯ ನಡೆದಿದೆ. ಮೈಸೂರಿನಲ್ಲಿ ಲೋಕಾಯುಕ್ತ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಕಾವೇರಿ ನೀರಾವರಿ ನಿಗಮದ ಕಾರ್ಯಪಾಲಕ ಅಭಿಯಂತರ ಕಾವೇರಿ ರಂಗನಾಥ್, ಅಕೌಂಟ್ ಸೂಪರಿಂಟೆಂಡೆಂಟ್ ಉಮಾ ಮಹೇಶ್ ಲೋಕ ಬಲೆಗೆ ಬಿದ್ದಿದ್ದಾರೆ. ಚಾಮರಾಜನಗರ ನಿವಾಸಿ ಅಬ್ದುಲ್ ಅಜೀಜ್ ಬಳಿ ಟೆಂಡರ್ ಹಣ ಬಿಡುಗಡೆಗೆ ಹಣಕ್ಕೆ ಬೇಡಿಕೆ ಇಟ್ಟ ಹಿನ್ನೆಲೆ ಅಜೀಜ್ ಲೋಕ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ದೂರಿನ ಅನ್ವಯ ಲೋಕ DYSP ಮ್ಯಾಥ್ಯೂ ಥಾಮಸ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಸರ್ಕಾರಿ ಗುತ್ತಿಗೆಯಲ್ಲಿ ಕಾಮಗಾರಿ ಮೀಸಲಾತಿ ವಿರೋಧಿಸಿ ಧಾರವಾಡದ DC ಕಚೇರಿ ಎದುರು ಬಜರಂಗ ದಳ ಸಂಘಟನೆಯಿಂದ ಪ್ರತಿಭಟನೆ ಮಾಡಲಾಯಿತು. ಧರ್ಮಾಧಾರಿತ ಮೀಸಲಾತಿ ನೀಡಿದ್ದು ಇದು ರಾಜ್ಯ ಸರ್ಕಾರದ ಸಂವಿಧಾನ ವಿರೋಧಿ ನಡೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಕೂಡಲೇ ಮಸೂದೆಯನ್ನ ಹಿಂಪಡೆಯಬೇಕು ಅಂತ ಬಜರಂಗ ದಳ ಒತ್ತಾಯಿಸಿ ಪ್ರತಿಭಟಿಸಿದ್ದಾರೆ. ಒಪ್ಪಿಗೆ ನೀಡದಂತೆ ಕೋರಿ ಮನವಿ. ಕರ್ನಾಟಕ ರಾಜ್ಯ ಸರ್ಕಾರವು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಸಾರ್ವಜನಿಕ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ಪರಿಚಯಿಸುವ ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಿದೆ. SETP ಕಾಯ್ದೆ ಕರ್ನಾಟಕ ಸಚಿವ ಸಂಪುಟ ಕಳೆದ ವಾರ ತಿದ್ದುಪಡಿ ಕಾಂಗ್ರೆಸ್ ಸರ್ಕಾರಕ್ಕೆ
ಖಾನ್ಗೆ ಇಕ್ರಾಮುಲ್ಲಾ ಖಾನ್ಗೆ ಇಕ್ರಾಮುಲ್ಲಾ ಖಾನ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮಲೇಬೆನ್ನೂರು ಪುರಸಭೆಯಲ್ಲಿ ಅಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಅಶ್ಲೀಲವಾಗಿ ಚೀಫ್ ಆಫೀಸರ್ ನಿಂದನೆ ಮಾಡಿರುವ ಆಡಿಯೋ ಸಖತ್ ವೈರಲ್ ಆಗಿದೆ. ಚೀಫ್ ಆಫೀಸರ್ ಎಚ್.ಎನ್. ಬಚಕ್ಕನವರ್ ತನ್ನ ಕೆಳ ಅಧಿಕಾರಿಗಳ ಜೊತೆ ಫೋನ್ನಲ್ಲಿ ಮಾತನಾಡುವಾಗ ಅಶ್ಲೀಲ ಪದ ಬಳಕೆ ಮಾಡಿ ಬೈದಿರುವ ಆಡಿಯೋ ವೈರಲ್ ಆಗಿದೆ. ಆಡಿಯೋ ವಿಷಯ ತಿಳಿತಾ ಇದ್ದಂತೆ ಅಧಿಕಾರಿ ವಿರುದ್ಧ ಪುರಸಭೆ ಅಧ್ಯಕ್ಷ ಹಾಗೂ ಸದಸ್ಯರು ದೂರು ನೀಡಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ತವರು ಜಿಲ್ಲೆ ಬೀದರ್ನಲ್ಲಿ ಅಂಗನವಾಡಿ ಸಹಾಯಕಿ ಹಾಗೂ ಕಾರ್ಯಕರ್ತೆಯರ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ನಡೆದಿರುವುದು ಬೆಳಕಿಗೆ ಬಂದಿದೆ. ಬಾಲ್ಕಿ ತಾಲೂಕಿನ ಜೋಳದಬಾಕ ಗ್ರಾಮದ ಅಂಗನವಾಡಿ ಸಹಾಯಕಿ ಹುದ್ದೆಗೆ 1.5 ಲಕ್ಷ ಬೇಡಿಕೆ ಕುರಿತು ಅಂಗನವಾಡಿ ಕಾರ್ಯಕರ್ತೆಯರಾದ ಪೂಜಾ ಶೀಲಾ ಹಾಗೂ ಆಶಾ ಬೇಗಂ ನಡುವಿನ ಸಂಭಾಷಣೆಯ ಆಡಿಯೋ ವೈರಲ್ ಸಖತ್ತಾಗಿದೆ. ಇನ್ನು ಬಾಲ್ಕಿ ಸಿಡಿಪಿಒ ಶ್ರೀನಿವಾಸ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದ್ದು, ಕಾರ್ಯಕರ್ತೆಯರ ಸೀಕ್ರೆಟ್ ಡೀಲಿಂಗ್ನ ಸ್ಫೋಟಕ ಆಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಾರೇಹಳ್ಳಿಯಲ್ಲಿ ನೀರಿಗಾಗಿ ಮಹಿಳೆಯರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಕಾರೇಹಳ್ಳಿಗೆ ನೀರು ಹರಿಯುವ ಪೈಪ್ಲೈನ್ನಲ್ಲಿ ಅಕ್ರಮವಾಗಿ ಸಂಪರ್ಕ ಪಡೆದು ಇವರಿಬ್ಬರು ಅಡಕೆ ತೋಟಕ್ಕೆ ನೀರು ಹರಿಸಿಕೊಳ್ಳುತ್ತಿದ್ದರು ಅನ್ನೋ ಆರೋಪ ಕೇಳಿಬಂದಿದ್ದ ಹಿನ್ನೆಲೆ ಅಕ್ರಮ ಸಂಪರ್ಕ ಕಡಿತದ ಜೊತೆಗೆ ದಂಡ ವಿಧಿಸುವಂತೆ ಗ್ರಾಮಸ್ಥರು ಪಿಡಿಒಗೆ ದೂರು ನೀಡಿದ್ರು. ಪರಿಶೀಲನೆ ವೇಳೆ ಮಮತಾ ಪೈಪ್ಲೈನ್ನಿಂದ ನೀರು ಹರಿಸಿಲ್ಲ ಎಂಬುದು ಸ್ಪಷ್ಟನೆಯಾಗಿದೆ. ಪಿಡಿಒ ಪರಿಶೀಲನೆ ವೇಳೆ 3-4 ಮಹಿಳೆಯರು ಜಡೆ ಹಿಡಿದು ಬಡದಾಡ್ಕೊಂಡಿದ್ದಾರೆ. ಮೊಬೈಲಿಗೆ ತೋರ್ಸ ವಿಡಿಯೋ ನೀತ ನಾವು ಪರವಾಗಿಲ್ಲ ಸರ್, ನಾಳೆ ಇಲ್ಲಿ ಈ ಮನೆ ಹತ್ರ ಬಂದು ಇಷ್ಟನ ಹತ್ರ ನೀರು ಹಿಡಿಯಕ್ ಬಂದ್ರೆ ವಾಕೆ ತೋಕೆ ಮಾತಾಡ್ತಾರೆ ನೋಡ್ರಿ. ಹಂಗೆಲ್ಲ ಮಾತಾಡೋದಿಲ್ಲ. ನೀರು ಹಿಡ್ಕೊಂತಾರೆ. ಯಾಕೆ ಮಾತಾಡ್ತೀರಾ? ನೀರು ಬಿಡ್ತೀರಾ? ದಾವಣಗೆರೆ ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿ ಸೌತೆಕಾಯಿ ಫ್ಯಾಕ್ಟರಿಯಿಂದ ಬರುವ ಕಲುಷಿತ ನೀರಿನಿಂದ ಅಡಿಕೆ, ತೆಂಗು ಬೆಳೆ ಒಣಗಿ ಹೋಗಿದೆ. ಗ್ರೀನ್ ಅಗ್ರೋ ಪಾರ್ಕ್ನಿಂದ ಕಲುಷಿತ ನೀರು ರೈತರ ಜಮೀನು ಪಕ್ಕದಲ್ಲೇ ನಿಲ್ಲುತ್ತಿದ್ದು, ರುದ್ರೇಶ್ ಎಂಬ ರೈತನಿಗೆ ಸೇರಿದ 2 ಎಕರೆ ಅಡಿಕೆ ಒಣಗಿ ಹೋಗಿದೆ. ಬೆಳೆ ನಾಶಕ್ಕೆ ಆಕ್ರೋಶಗೊಂಡ ರೈತ ರುದ್ರೇಶ್ 12 ವರ್ಷಗಳ ಅಡಿಕೆ ಮರಗಳನ್ನು ಜೆಸಿಬಿ ಮುಖೇನ ನೆಲಸಮ ಮಾಡಿದ್ದಾರೆ. ಫ್ಯಾಕ್ಟರಿಯಿಂದ ಬರುವ ಕಲುಷಿತ ನೀರಿನಿಂದ ಬೋರ್ವೆಲ್ಗಳಲ್ಲಿ ಕೂಡ ಕಲುಷಿತ ನೀರು ಬರ್ತಾ ಇದೆ. ಇದರಿಂದ ಭೂಮಿ ಕೂಡ ಹಾಳಾಗಿದ್ದು ಬೆಳೆ ಕೂಡ ಬರ್ತಾ ಇಲ್ಲ ಅಂತ ರೈತರು ಕಿಡಿಕಾರಿದ್ದಾರೆ. ಪ್ರತಿ ಕೆಜಿ 8 ರೂಪಾಯಿಗೆ ಮಾರಾಟವಾಗಬೇಕಿದ್ದ ಕ್ಯಾಬೇಜ್ ದರ 40 ಪೈಸೆಗೆ ಕುಸಿತಗೊಂಡಿದ್ದು, ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕಟಾವು ಮಾಡಿದ್ದ ಕ್ಯಾಬೇಜ್ ಸಮೇತ ಡಿಸಿ ಕಚೇರಿಗೆ ರೈತರು ಬಂದು ನಮಗೆ ಪರಿಹಾರ ಕೊಡುವಂತೆ ಆಗ್ರಹಿಸಿದ್ದಾರೆ. ಸಾಲ ಮಾಡಿ ಕ್ಯಾಬೇಜ್ ಬೆಳೆದಿದ್ವಿ, ಒಳ್ಳೆಯ ಫಸಲು ಬಂದ ಸಮಯದಲ್ಲಿ ಬೆಲೆ ದಿಢೀರ್ ಕುಸಿತಗೊಂಡಿದೆ. ಸಾಲ ಕೊಟ್ಟ ಬ್ಯಾಂಕ್ ಸಿಬ್ಬಂದಿ ಹಾಗೂ ಫೈನಾನ್ಸ್ ಸಿಬ್ಬಂದಿ ಮನೆ ಬಳಿ ಬರ್ತಾ ಇದ್ದಾರೆ. ಸಾಲ ತುಂಬುವುದು ಹೇಗೆ? ಈ ಕೂಡಲೇ ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಕಳೆದ 3 ವರ್ಷಗಳಿಂದ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಮುಖಂಡರ ಜಗಳದಿಂದ ನಿಂತು ಹೋಗಿದ್ದ ಕೋಲಾರದ ಬೇತಮಂಗಲ ಕರಗ ಮಹೋತ್ಸವ ಈ ಬಾರಿ ನಡೆಯಿತು. ಕರಗ ಹೊತ್ತ ಪೂಜಾರಿ ಕೃಷ್ಣಮೂರ್ತಿ ಅವರು ತಮಟೆ ಸದ್ದಿಗೆ ಸಖತ್ ಸ್ಟೆಪ್ಸ್ ಹಾಕುತ್ತಾ ಪ್ರಮುಖ ಬೀದಿಗಳಲ್ಲಿ ಸಂಚಾರ ನಡೆಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಸಮಾಜ ಸೇವಕ ವಿ ಮೋಹನ್ ಕೃಷ್ಣ ಅವರ ನೇತೃತ್ವದಲ್ಲಿ ಪ್ರತ್ಯೇಕವಾಗಿ 4 ಕಡೆ ಆರ್ಕೆಸ್ಟ್ರಾ ಯೋಜನೆ ಮಾಡಲಾಗಿತ್ತು. ಇದು ರಾಜಕೀಯ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಿದೆ.
ರೈಸ್ ಪುಲ್ಲಿಂಗ್ ದಂಧೆಯಲ್ಲಿ ಭಾಗವಹಿಸಿದ್ದ ಆರೋಪಿಯನ್ನ ಹೊಸಕೋಟೆ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ವಿಲ್ಲಿಸ್ನನ್ನ ಬಂಧಿಸಿದ್ದು ಆತನಿಂದ ಹುಲಿ, ಉಗುರು ಸೇರಿದಂತೆ ಪ್ರಾಚೀನ ಕಾಲದ ವಸ್ತುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದೊಂದು ಅಪ್ಪಟ ಮೋಸ ಮಾಡುವ ರೈಸ್ ಪುಲ್ಲಿಂಗ್ ದಂಧೆಯಾಗಿದ್ದು ದಿಢೀರ್ ಶ್ರೀಮಂತರನ್ನಾಗಿಸಿ ವಂಚಿಸುವುದೇ ಈ ದಂಧೆಯ ಉದ್ದೇಶ ಆಗಿದೆ. ಸದ್ಯ ಪ್ರಕರಣ ಸಂಬಂಧ ಆರೋಪಿ ವಿಲ್ಲಿಸ್ನನ್ನ ಹೊಸಕೋಟೆ ಠಾಣಾ ಪೊಲೀಸರು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಬೆಳಗಾವಿಯ ಇಡಕಲ್ ಡ್ಯಾಂನ ನೀರಾವರಿ ಇಲಾಖೆಗೆ ಸಂಬಂಧಿಸಿದ ಸರ್ವೆ ನಂಬರ್ 65ರಲ್ಲಿ 10 ಎಕರೆ ಸರ್ಕಾರಿ ಜಾಗದಲ್ಲಿ ಖಾಸಗಿ ವ್ಯಕ್ತಿಯೋರ್ವ 20 ವರ್ಷದಿಂದ ಅಕ್ರಮವಾಗಿ ತೋಟಗಾರಿಕೆ ನರ್ಸರಿ ನಡೆಸ್ತಾ ಇದ್ದಾನೆ. ಅಕ್ರಮವಾಗಿ ಯಾವುದೇ ಅನುಮತಿ ಪಡೆಯದೆ 5 ಎಕರೆ ಜಾಗ ವಶಪಡಿಸಿಕೊಂಡು ನರ್ಸರಿ ನಡೆಸುತ್ತಿದ್ದ ವಿಚಾರ ನೀರಾವರಿ ಇಲಾಖೆ ಗಮನಕ್ಕೂ ಇದ್ರೂ ಕೂಡ ಇಲ್ಲಿಯವರೆಗೆ ಆತನ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎನ್ನಲಾಗ್ತಿದೆ. ಆದರೂ ನೀರಾವರಿ ಇಲಾಖೆ ಅಧಿಕಾರಿಗಳು ಮಾತ್ರ ಗೊತ್ತಿದ್ದು ಗೊತ್ತಿಲ್ಲದಂತೆ ಸುಮ್ಮನೆ ಇರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ 18 ಎಮ್ಮೆಗಳನ್ನು ಮಾದನಾಯಕನಹಳ್ಳಿ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ತುಮಕೂರಿನಿಂದ ತಮಿಳುನಾಡಿನ ಧರ್ಮಪುರಿ ಬಜಾರ್ ಕಡೆಗೆ ಸಾಗಿಸುತ್ತಿದ್ದ ಕ್ಯಾಂಟರ್ ವಾಹನವನ್ನು ಬೆಂಗಳೂರಿನ ಉತ್ತರ ತಾಲೂಕಿನ ಮಾದಾವರ ಟೋಲ್ ಬಳಿ ತಪಾಸಣೆ ನಡೆಸಿದಾಗ ಅಕ್ರಮ ಬಯಲಾಗಿದೆ. ವಾಹನ ಚಾಲಕ ಫಾರೂಕ್ ಅಹಮದ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ರಕ್ಷಿಸಿದ ಎಮ್ಮೆಗಳನ್ನು ಸ್ಥಳೀಯ ಗೋಶಾಲೆಗೆ ಬಿಡಲಾಗಿದೆ. ಈ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಸಂಬಂಧ ಪ್ರಮುಖ ಆರೋಪಿ ಯಾರು ಅಂತ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ದಲಿತ ಮಹಿಳೆಯನ್ನ ಮದುವೆಯಾಗುವುದಾಗಿ ಅತ್ಯಾಚಾರವೆಸಗಿ ಮೋಸ ಮಾಡಿರುವ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ವಿಚ್ಛೇದನ ಪಡೆದಿದ್ದ ಅನುರಾಧ ಮೋಸ ಹೋದ ಮಹಿಳೆಯಾಗಿದ್ದು ತಿಮ್ಮೇಗೌಡ ಎನ್ನುವ ವ್ಯಕ್ತಿ ಹೊರರಾಜ್ಯ ಪ್ರವಾಸಕ್ಕೆ ಅಂತ ಕರೆದುಕೊಂಡು ಹೋಗಿ ಅನೇಕ ಬಾರಿ ಅತ್ಯಾಚಾರವೆಸಗಿದ್ದಾನೆ. ನಂತರ ಮಹಿಳೆ ಗರ್ಭಿಣಿಯಾದಾಗ ಬಲವಂತವಾಗಿ ಮಾತ್ರೆ ನೀಡಿ ಅಬಾರ್ಷನ್ ಮಾಡಿಸಿದ್ದಾನೆ. ಅಷ್ಟೇ ಅಲ್ಲದೆ 10 ಲಕ್ಷ ನಗದು ಮತ್ತು ಚಿನ್ನಾಭರಣ ವಂಚನೆ ಮಾಡಿದ್ದಾನೆ ಅಂತ ಬಾಗಲಗುಂಟೆ ಪೊಲೀಸ್ ಠಾಣೆಗೆ ಮಹಿಳೆ ದೂರು ನೀಡಿದ್ದಾಳೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತಿಮ್ಮೇಗೌಡನನ್ನ ಬಂಧಿಸಿದ್ದಾರೆ. ಬೆಳಗಾವಿ ನಗರದ ಪಾಂಗುಳ ಗಲ್ಲಿಯಲ್ಲಿರುವ ಅಶ್ವತ್ಥಾಮ ಮಂದಿರಕ್ಕೆ ಅನ್ಯ ಕೋಮಿನ ಯುವಕ ಕಲ್ಲು ಎಸೆದು ಪುಂಡಾಟ ಮೆರೆದಿದ್ದಾನೆ. ಯಾಸೀರ್ ನರಸದಿ ಎಂಬ ವ್ಯಕ್ತಿ ಕಲ್ಲು ಎಸೆತಿದ್ದನ್ನ ಕಂಡು ಗ್ರಾಮಸ್ಥರು ಹಿಡಿದು ತಿಳಿಸಿದ್ದಾರೆ. ತಿಂಗಳ ಅವಧಿಯಲ್ಲಿ 2ನೇ ಬಾರಿ ಈತ ಕಲ್ಲು ಎಸೆದಿದ್ದಾನೆ ಅಂತ ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ತನಿಖೆ ವೇಳೆ ಯಾಸೀರ್ ಮಾನಸಿಕ ಅಸ್ವಸ್ಥ ಅಂತ ತಿಳಿದು ಬಂದಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್ ನೀಡಲಾಗಿದೆ. ಘಟನೆ ಸಂಬಂಧ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿಯ ಆಳಂದ ತಾಲೂಕಿನಲ್ಲಿ ಕಳಪೆ ರಸ್ತೆ ಕಾಮಗಾರಿ ಆರೋಪ ಕೇಳಿಬಂದಿದೆ. 4.5 ಕಿಲೋಮೀಟರ್ ಡಾಂಬರ್ ರಸ್ತೆಗೆ 4 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಆಳಂದ ತಾಲೂಕಿನ ಯಲೆನಾವದಗಿ, ಬೋಳನಿ, ಬಸವನ ಸಂಗೊಳಗಿ, ದೇಗಾವವರೆಗೆ ಮಾಡಿರೋ ರಸ್ತೆ ಕಾಮಗಾರಿ ಬೆರಳಲ್ಲಿ ಕಿತ್ತಿದ್ರೂ ಬರ್ತಾ ಇದೆ ಅಂತ ಗುತ್ತಿಗೆದಾರರ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಕೆಆರ್ಡಿಬಿ ಅನುದಾನದಲ್ಲಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಕಳಪೆ ಕಾಮಗಾರಿ ಮಾಡಿದೆ. ಕೂಡಲೇ ಈ ಸಂಬಂಧ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ರಾತ್ರೋರಾತ್ರಿ ಹಂದಿ ಫಾರ್ಮ್ಗೆ ಹೋಗಿ 13 ಲಕ್ಷ ಮೌಲ್ಯದ ಹಂದಿಗಳನ್ನು ಕಳ್ಳತನ ಮಾಡಿ ಸಿಕ್ಕಿಬಿದ್ದ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಗೋರೆಬಾಳ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ರಾಮಪ್ಪ ಭಜಂತ್ರಿ ಎಂಬುವರಿಗೆ ಸೇರಿದ ಹಂದಿ ಫಾರ್ಮ್ಗೆ ರಾತ್ರಿ ವೇಳೆಯಲ್ಲಿ ಅಪರಿಚಿತ ವ್ಯಕ್ತಿಗಳ ತಂಡ ನುಗ್ಗಿ 45 ಹಂದಿಗಳನ್ನು ಬುಲೆರೋ ವಾಹನದ ಮುಖೇನ ಕಳ್ಳತನ ಮಾಡಿದ್ದಾರೆ. ರಾಮಪ್ಪ ಕಳ್ಳತನದ ಬಗ್ಗೆ ಪ್ರಕರಣ ದಾಖಲಾಗಿದ್ದು ಕಳ್ಳತನ ಮಾಡಿದ 4ವರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 4,58,000 ನಗದು, ಬುಲೆರೋ ವಾಹನ ಸೇರಿ ಒಟ್ಟು 12,59,000 ಬೆಲೆಯ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಏಕಾಏಕಿ ಲಿಫ್ಟ್ ಸ್ಥಗಿತವಾಗಿ ವ್ಯಕ್ತಿಯೋರ್ವ ಸುಮಾರು 2 ಗಂಟೆಗಳ ಕಾಲ ಲಿಫ್ಟ್ನಲ್ಲಿ ಸಿಲುಕಿ ಪರದಾಡಿದ್ದಾನೆ. ಆಸ್ಪತ್ರೆಗೆ ರೋಗಿಯೊಬ್ಬರ ಜೊತೆ ಬಂದಿದ್ದ ಮಂಜುನಾಥ್ ಎಂಬ ವ್ಯಕ್ತಿ 1 ಮತ್ತು 2ನೇ ಮಹಡಿಯ ಮಧ್ಯೆ ಸ್ಥಗಿತಗೊಂಡ ಲಿಫ್ಟ್ನಲ್ಲಿ ಸಿಲುಕಿಕೊಂಡಿದ್ರು. ವಿಚಾರ ತಿಳಿದು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ತಡರಾತ್ರಿವರೆಗೂ ಕಾರ್ಯಾಚರಣೆ ನಡೆಸಿ ಮಂಜುನಾಥ್ನನ್ನ ರಕ್ಷಣೆ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಲಿಫ್ಟ್ ನಿರ್ವಹಣೆ ಇಲ್ಲದಿರೋದೇ ಘಟನೆಗೆ ಕಾರಣ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಈ ಸಂಬಂಧ ಹಾವೇರಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ರೌಡಿ ಶೀಟರ್ ಕಾಲಿಗೆ ಗುಂಡು ಹೊಡೆದ ಘಟನೆ ಹುಬ್ಬಳ್ಳಿಯ ಆನಂದ ನಗರ ಹೊರವಲಯದಲ್ಲಿ ನಡೆದಿದೆ. ಗ್ಯಾಂಗ್ ವಾರ್ ಪ್ರಕರಣದ ವಿಚಾರಣೆ ವೇಳೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಮೇಲೆ ದಾಳಿ ಮಾಡಲು ಯತ್ನಿಸಿದ ಆರೋಪಿ ಮಲ್ಲಿಕ್ ಮೇಲೆ ಫೈರಿಂಗ್ ಮಾಡಲಾಗಿದೆ. ಘಟನೆಯಲ್ಲಿ ಪಿಎಸ್ಐ ವಿಶ್ವನಾಥ್, ಕಾನ್ಸ್ಟೇಬಲ್ ಕಲ್ಲನಗೌಡ, ಶರೀಫ್ಗೆ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಪೊಲೀಸ್ ಸಿಬ್ಬಂದಿಯನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಸ್ಪತ್ರೆಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಭೇಟಿ ನೀಡಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯ ಆರೋಗ್ಯವನ್ನ ವಿಚಾರಿಸಿದ್ದಾರೆ.
ಆಲಮಟ್ಟಿ ಡ್ಯಾಂನ 26 ಕ್ರಸ್ಟ್ ಗೇಟ್ಗಳ ಮುಖೇನ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಬಸವಸಾಗರಕ್ಕೆ ನೀರು ಬಿಡುಗಡೆ ಮಾಡಿರುವುದನ್ನ ವಿರೋಧಿಸಿ ಅಖಂಡ ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳು ಡ್ಯಾಂ ಎದುರಿನ ನದಿ ಪಾತ್ರದಲ್ಲಿ ಇಳಿದು ಪ್ರತಿಭಟನೆ ನಡೆಸಿದ್ದಾರೆ. ನಮಗೆ ನೀರು ಬಿಡದೆ ಬಸವಸಾಗರಕ್ಕೆ ನೀರು ಬಿಡ್ತಾ ಇದ್ದು ರೈತರ ಬೆಳೆಗಳನ್ನು ಒಣಗಿಸಿ ಸರ್ಕಾರ ಹಾಗೂ ನೀರಾವರಿ ಸಚಿವರು ನೀರನ್ನ ಮಾರಿಕೊಳ್ಳುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಆಲಮಟ್ಟಿ ಡ್ಯಾಂನಲ್ಲಿ ಸಂಗ್ರಹವಿರುವ ಬಸವಸಾಗರ ಜಲಾಶಯದ ಪಾಲಿನ ನೀರನ್ನ ಬಿಡಲಾಗಿದ್ದು ಅವಶ್ಯಕತೆ ಇದ್ದಾಗ ಬಸವಸಾಗರ ಜಲಾಶಯದ ನೀರನ್ನ ಇಂಡೆಂಟ್ ಹಾಕುವ ಮುಖೇನ ಪಡಿತಾರೆ. ಇದು ಪ್ರತಿ ವರ್ಷವೂ ನಡೆಯುವ ಪ್ರಕ್ರಿಯೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಶಾಸಕರು ಮೌನ ವಹಿಸಿದ ಭ್ರಷ್ಟ ಶಾಸಕರಿಗೆ, ಅವಳಿ ಜಿಲ್ಲೆಯ ರೈತರ ಮೇಲೆ ಕನಿಕರಿಲ್ಲದ ಶಾಸಕರಿಗೆ ಹಣಕ್ಕಾಗಿ ನೀರು ಮಾರಿ ಮತ್ತೆ ಇಷ್ಟನ್ನು ಮಾನ್ಯತೆ ಮರ್ತು ಕೇಳಿದ್ರು ಒಂದ್ ಇದಕ್ಕೆ ನೀರ್ ಬಿಡ್ತಾರ ಮಾರ್ಕೋತಾರ ಅಂತ ಮತ್ತೆ ಈ ರೈತರ ಬಗ್ಗೆ ಇವ್ರ ಕಾಳಜಿ ಅದು ಸರ್ ಆರ್ಸಿ ಅವರಿಗೆ ಐತ್ರಿ ಕೆರೆ ತುಂಬದ ಪ್ರತಿ ಗೊತ್ತದ ಮನೆ ಸಲ ಹೋಗಿ ಸ್ವತಃ ಅಲ್ಲೇ ಕೂತೆ ಅದನ್ನ ರೇಟು ಕೊಟ್ಟು ಬಂದಿದ್ದೆವು. ಈಗ ಆಗಲೇ ಹಚ್ಚದಾಗ ಇಲ್ಲ ಬಿಡು ಈಗ ಕೊಡ್ತೀವಿ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಐಕೂರು ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಪಕ್ಕದ ಹಳ್ಳಿಗಳಿಗೆ ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಊರಿನ ಪಕ್ಕದಲ್ಲೇ ಕೃಷ್ಣಾ ನದಿ ಇದ್ರೂ ಕೂಡ ಕುಡಿಯುವ ನೀರಿಗೆ ಬರ ಎದುರಾಗಿದೆ. ಆರ್ಒ ಪ್ಲಾಂಟ್ ನಿರ್ವಹಣೆ ಇಲ್ಲದೆ ಕುಡಿಯುವ ನೀರಿಗೆ ಜನ ಗೋಳಾಡ್ತಾ ಇದ್ದಾರೆ. ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಯಾವುದೇ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಕೂಡಲೇ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಳೆ ಬಂದ ಕಾರಣ ಏಕಾಏಕಿ ಮನೆ ಛಾವಣಿ ಕುಸಿದು ಬಿದ್ದ ಘಟನೆ ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದಲ್ಲಿ ನಡೆದಿದೆ. ರಾತ್ರೋರಾತ್ರಿ ಸುರಿದ ಭಾರೀ ಮಳೆಗೆ ಪಟ್ಟಣದ 15ನೇ ವಾರ್ಡ್ನ ನಿವಾಸಿ ಮಲ್ಲಮ್ಮ ರೆಡ್ಡೆಪ್ಪ ಎಂಬುವರ ಮನೆ ಕುಸಿದಿದೆ. ರಾತ್ರಿ ವೇಳೆ ಮನೆ ಮಾಳಿಗೆ ಕುಸಿತಾ ಇದ್ದದನ್ನು ಕಂಡು ಹೊರಗಡೆ ಓಡಿ ಬಂದಿದ್ದ ಮಲ್ಲಮ್ಮ ಹಾಗೂ 4 ಜನ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆಯಲ್ಲಿ ಮನೆಯಲ್ಲಿದ್ದ ಪೀಠೋಪಕರಣ ಸೇರಿದಂತೆ ದಿನಬಳಕೆಯ ವಸ್ತುಗಳು ಹಾನಿಯಾಗಿವೆ. ಸ್ಥಳಕ್ಕೆ ಪುರಸಭೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದು ವಾಸಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಪರಿಹಾರ ನೀಡುವಂತೆ ಮಲ್ಲಮ್ಮ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಈಗಿನ ಫ್ಯಾಷನ್ ಕಾಲದಲ್ಲಿ ಹೆಣ್ಮಕ್ಳು ಹೈಟೆಕ್ ಜಾಬ್ನಲ್ಲಿರೋ ಯುವಕರನ್ನೇ ಮದುವೆ ಆಗುವುದಕ್ಕೆ ಬಯಸ್ತಾ ಇದ್ದಾರೆ. ರೈತರನ್ನ ಮದುವೆಯಾಗಲು ಯುವತಿಯರು ಹಿಂದೇಟು ಹಾಕ್ತಿದ್ರು. ಇದರಿಂದ ರೈತ ಯುವಕರು ಕೂಡ ನಮಗೆ ಹೆಣ್ಣು ಕೊಡಿ ಅಂತ ಅಭಿಯಾನವನ್ನ ಮಾಡಿದ್ರು. ಅದೇ ವಿಚಾರಕ್ಕೆ ಈಗೊಂದು ಮದುವೆ ಕಾರ್ಡ್ ವೈರಲ್ ಆಗ್ತಾ ಇದ್ದು ಇನ್ವಿಟೇಷನ್ ಕಾರ್ಡ್ನಲ್ಲಿ ಮದುಮಗ ಮಹೇಂದ್ರ ಎಂಬಾತ ತನ್ನ ಹೆಸರಿನ ಮುಂದೆ ರೈತ ಅಂತ ಹಾಕಿಸಿಕೊಂಡಿದ್ದಾರೆ. ಹುಲಿಯೂರು ದುರ್ಗದಲ್ಲಿ ನಿನ್ನೆ ಈ ಮದುವೆ ಜರುಗಿದ್ದು ಮದುವೆ ಕಾರ್ಡ್ನಲ್ಲಿ ರೈತ ಅಂತ ಹಾಕ್ಸೋಕು ದಮ್ ಬೇಕು ಅಂತ ವೈರಲ್ ಆಗ್ತಿದೆ. ಸುಮಾರು 50ಕ್ಕೂ ಅಧಿಕ ವಿದ್ಯಾರ್ಥಿಗಳ ಮೇಲೆ ಹೆಜ್ಜೆಯನ್ನು ದಾಳಿ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರದ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಡೆದಿದೆ. ಬಿಸಿಲಿನ ತಾಪಕ್ಕೆ ಹೆಜ್ಜೆಯನ್ನು ಕದರಿ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿದೆ. ಹಲವು ವಿದ್ಯಾರ್ಥಿಗಳು ಗಂಭೀರವಾಗಿದ್ದು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅಲ್ಲದೆ ಇಬ್ಬರು ಶಿಕ್ಷಕರ ಮೇಲೂ ಹೆಜ್ಜೆಯನ್ನು ದಾಳಿಯಾಗಿ ಚಿಂತಾಮಣಿಯ ಡೆಕ್ಕನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಕಿಣ್ಣಿ ಸಡಕ್ ಗ್ರಾಮದ ಬಳಿ ಸುಟ್ಟ ಸ್ಥಿತಿಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದೆ. ಅಂದಾಜು 30ರಿಂದ 35 ವರ್ಷ ಮಹಿಳೆಯ ಶವ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಮಹಿಳೆಯನ್ನ ಬೇರೆಡೆ ಕೊಲೆ ಮಾಡಿ ಶವ ತಂದು ಸುಟ್ಟು ಹಾಕಿರೋ ಶಂಕೆ ವ್ಯಕ್ತವಾಗಿದೆ. ಮೃತ ಮಹಿಳೆ ಮೇಲೆ ಚೈನು, ಕಾಲುಂಗುರ ಸೇರಿದಂತೆ ಇನ್ನಿತರ ವಸ್ತುಗಳು ಪತ್ತೆಯಾಗಿವೆ. ಘಟನಾ ಸಂಬಂಧ ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾಲೆಗೆ ಕೈ ತೊಳೆಯಲು ಹೋಗಿದ್ದ 3 ಮಕ್ಕಳು ನೀರು ಪಾಲಾಗಿರುವ ಘಟನೆ ಮೈಸೂರಿನ ಬಿಸಿ ನಾಲೆಯಲ್ಲಿ ನಡೆದಿದೆ. ಒಂದೇ ಕುಟುಂಬದ 16 ವರ್ಷದ ಸೋನು, 15 ವರ್ಷದ ಸಾಯಿಸ್ತಾ, 10 ವರ್ಷದ ಸಿದ್ದಿಕ್ ಮೃತಪಟ್ಟಿದ್ದಾರೆ. ಮೈಸೂರಿನ ಗೌಸಿಯ ನಗರದ ನಿವಾಸಿಗಳಾದ ಇವರು ಕೆಆರ್ಎಸ್ನಲ್ಲಿರುವ ಸಂಬಂಧಿಕರ ಮನೆಗೆ ಹೋಗಿದ್ರು. ನಿನ್ನೆ ಸಂಜೆ 5 ಗಂಟೆಯ ಸುಮಾರಿಗೆ ಬಿಸಿ ನಾಲೆ ಬಳಿ ಕೈ ತೊಳೆಯಲು ಹೋಗಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ಮೃತಪಟ್ಟ ಮಕ್ಕಳನ್ನ ನೋಡಿ ಶವಾಗಾರದ ಬಳಿ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ. ಕಾರು ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಹುಲಿಬೆಂಚಿ ಕ್ರಾಸ್ ಬಳಿ ನಡೆದಿದೆ. 22 ವರ್ಷದ ಬೀರೇಶ್ ಸಿದ್ದರಾಮಪ್ಪ ಮುರುಡಿ ಮೃತ ದುರ್ದೈವಿ. ಇನ್ನು ಚಾಲಕ ಪರಾರಿಯಾಗಿದ್ದಾನೆ. ಘಟನಾ ಸ್ಥಳಕ್ಕೆ ಬಸವನ ಬಾಗೇವಾಡಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಕಾರು ಚಾಲಕನ ಪತ್ತೆಗಾಗಿ ಪೊಲೀಸರ ತನಿಖೆ ಮುಂದುವರೆದಿದೆ. ಘಟನೆ ಸಂಬಂಧ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಕಾರು ಹಾಗೂ ಬೈಕ್ ನಡುವೆ ಭೀಕರ ಅಪಘಾತವಾಗಿ ಸ್ಥಳದಲ್ಲೇ ಬೈಕ್ ಸವಾರ ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಯದ್ದಲ ಬೊಮ್ಮಯ್ಯನಹಟ್ಟಿ ಬಳಿ ಅಪಘಾತ ಸಂಭವಿಸಿದ್ದು, ರಾಯದುರ್ಗ ಕಡೆ ಹೋಗುತ್ತಿದ್ದ ಬೈಕ್ಗೆ ಹಿಂಬದಿಯಿಂದ ಕಾರು ಡಿಕ್ಕಿಯಾಗಿದೆ. ಡಿಕ್ಕಿ ಬಳಿಕ ಇಬ್ಬರು ಕಾರಿನ ಮುಂಭಾಗ ಸಿಲುಕಿಕೊಂಡು ಬಚಾವಾಗಿದ್ದಾರೆ. ಘಟನೆಯಲ್ಲಿ ಬೈಕ್ ಚಾಲಕ ಕಾಳಿಪ್ರಸಾದ್ ಸಾವನ್ನಪ್ಪಿದ್ದಾನೆ. ಇಬ್ಬರಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮೊಳಕಾಲ್ಮೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಯಾಗಿದ್ದು, ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.